ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ 24ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿರಂತರವಾಗಿ ಯುದ್ಧ ಕಂಟಿನ್ಯೂ ಆಗ್ತಾ ಮತ್ತಷ್ಟು ಬಿಗಡಾಯಿಸ್ತಾ ಇರುವಂಥದ್ದು. ರಣಭೀಕರ ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಕಮ್ಮಿ ಆಗುತ್ತೆ, ನಾಳೆ ಕಮ್ಮಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿ ಆಗ್ತಾ ಇದೆ. ಬಿಕಾಸ್ ಇರಾನ್ ಕೂಡ ಪ್ರತೀಕಾರವನ್ನು ತೀರಿಸ್ಕೊಳ್ತಾನೆ ಇದ್ದಾರೆ. ತೈಲ ಅನಿಲ ಬಳಿಕ ಈಗ ನೀರು ಮತ್ತು ವಿದ್ಯುತ್ ಮೂಲಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೇರೆ ಬೇರೆ ಹಂತಕ್ಕೆ ಹೋಗ್ತಾ ಇರುವಂಥದ್ದು ಈ ಯುದ್ಧ. ಯಾಕೆಂದರೆ ಇಷ್ಟು ದಿನ ಸುಮ್ಮನೆ ದಾಳಿಗಳಾಗ್ತಾ ಇತ್ತು, ಪ್ರಮುಖವಾದಂಥ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು, ಕ್ಷಿಪಣಿಗಳನ್ನು ಎಲ್ಲಿ ಅಡಗಿಸಿದ್ರು ಅದನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಆದರೆ ಈಗ ತೈಲ ಘಟಕಗಳು, ಅನಿಲ ಘಟಕಗಳು ಆದ ಬಳಿಕ ನೀರು ಮತ್ತು ವಿದ್ಯುತ್ ಮೂಲಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಡೋಂಟ್ ಕೇರ್ ಅಂತ ಇದೆ. ಏನೇ ಎಚ್ಚರಿಕೆ ಕೊಟ್ಟರು, ಇಸ್ರೇಲ್ ಅಮೆರಿಕ ಏನೇ ಎಚ್ಚರಿಕೆ ಕೊಟ್ಟರು ಕೂಡ ಇರಾನ್ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಸುಮ್ಮನಿರಲ್ಲ ಅಂತ ಅವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಹರ್ಮುಜ್ ಮುಕ್ತಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿರುವಂಥದ್ದು ಟ್ರಂಪ್. 48 ಅವರ್ಸ್ ಟೈಮ್ ಅನ್ನ ಕೊಟ್ಟಿದ್ರು. ಈಗ ಆಲ್ರೆಡಿ 24 ಅವರ್ಸ್ ಮುಗ್ದೋಗಿದೆ. ವೈರಿ ರಾಷ್ಟ್ರಗಳಿಗೆ ಹರ್ಮುಜ್ ಬಂದ್ ಅಂತ ಪುನರುಚ್ಚಾರದ ಹೇಳಿಕೆ ಬಂದಿರುವಂಥದ್ದು ಇರಾನ್ನಿಂದ. ಇತರೆ ದೇಶಗಳ ಹಡಗುಗಳನ್ನ ತಡೆಯಲ್ಲ, ಆದರೆ ನಮ್ಮ ವೈರಿ ರಾಷ್ಟ್ರಗಳು ಯಾವ್ಯಾವಿದ್ದಾವೆ ಆ ಒಂದು ದೇಶದ ನೌಕೆಗಳನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ, ಹರ್ಮುಜ್ ಪಾಸ್ ಆಗ್ಲಿಕ್ಕೆ ಬಿಡಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ತಿಳಿಸಿದೆ. ಇರಾನ್ನ ಅಬ್ಬಾಸ್ ಬಂದರಿನ ಮೇಲೆ ಇಸ್ರೇಲ್ ಮತ್ತೊಂದು ಕಡೆ ದಾಳಿಯನ್ನು ಮಾಡಿದೆ. ರೇಡಿಯೋ ಕೇಂದ್ರ ಧ್ವಂಸ ಮಾಡಿರುವಂಥದ್ದು, ಅದರಲ್ಲಿದ್ದಂಥ ಒಬ್ಬ ನಾಗರಿಕ ಸಾವನ್ನಪ್ಪಿದ್ದಾರೆ. ಎರಡೂ ಕಡೆ ಈವರೆಗೂ 1800ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಅದರ ಅತಿ ಹೆಚ್ಚು ಸಾವು ಅಂದರೆ 90 to 95% ಇರಾನ್ನಲ್ಲೇ ಸಾವಾಗಿರುವಂಥದ್ದು. ರಣಭೀಕರ ಯುದ್ಧ ಕಂಟಿನ್ಯೂ ಆಗಿದೆ. ಜಾಗತಿಕವಾಗಿ ಆರ್ಥಿಕವಾಗಿ ದೊಡ್ಡ ಹೊಡೆತ ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಹರ್ಮುಜ್ ಜಲಸಂಧಿ ಮುಕ್ತಕ್ಕೆ ಟ್ರಂಪ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಹೇಳ್ತಾ ಇದ್ನಲ್ಲ, 48 ಅವರ್ಸ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇಲ್ಲಾಂದ್ರೆ ಇರಾನ್ನ ವಿದ್ಯುತ್ ಘಟಕಗಳ ಮೇಲೆ ದಾಳಿಯನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ 2 ದಿನದಲ್ಲಿ 1 ದಿನ ಮುಗ್ದೋಗಿದೆ. ಇನ್ನು ಉಳಿದಿರುವಂಥದ್ದು 1 ದಿನ ಅಂದರೆ 24 ಅವರ್ಸ್. ಶತ್ರು ದೇಶಗಳಿಗೆ ಹರ್ಮುಜ್ ಮುಕ್ತ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಬಗ್ತಾ ಇಲ್ಲ ಇರಾನ್. ಹರ್ಮುಜ್ ಮುಕ್ತ ಮಾಡಬೇಕು, ಇಲ್ಲಾಂದ್ರೆ ದಾಳಿ ಅಂತ ಎಚ್ಚರಿಕೆ ಹೇಳಿತ್ತು ಅಮೆರಿಕ. ಆದರೆ ಅದ್ಯಾವುದಕ್ಕೂ ಕೂಡ ನಾವು ಬಗ್ಗಲ್ಲ ಅಂತ ಹೇಳ್ತಾ ಇದೆ ಇರಾನ್. ಇರಾನ್ನ ನೀರು ವಿದ್ಯುತ್ ಘಟಕಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ನೋಡ್ಬೇಕು, ಇವತ್ತಾದ ನಂತರ ಈ ಯುದ್ಧ ಮತ್ತೊಂದು ಮಜಲನ್ನ ಪಡೆಯುವಂಥ ಸಾಧ್ಯತೆ ಇದೆ. ಮೂಲ ಅಗತ್ಯಗಳನ್ನು ಟಾರ್ಗೆಟ್ ಮಾಡುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇರಾನ್ನ ವಿದ್ಯುತ್ ಮತ್ತು ನೀರಿನ ಮೂಲಗಳ ನಾಶದ ಬೆದರಿಕೆಯನ್ನು ಹಾಕಲಾಗಿರುವಂಥದ್ದು. ಬುಷಹೇರ್ ಘಟಕದಲ್ಲಿ ವಿದ್ಯುತ್ ಉತ್ಪಾದಿಸುವಂಥ ಇರಾನ್ ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಇಲ್ಲಿ ದಾಳಿ ಆದರೆ ವಿಕಿರಣ ಸೋರಿಕೆ ಆಗುವಂಥ ಭೀತಿ ಕೂಡ ಎದುರಾಗಿದೆ. ವಿಕಿರಣ ಇರಾನ್ ಮತ್ತು ಅಕ್ಕಪಕ್ಕದ ದೇಶಗಳಿಗೆ ಹರಡುತ್ತೆ. ನೀರಿನ ಘಟಕಗಳ ಮೇಲೆ ದಾಳಿ ಮಾಡಿದರೆ ನೀರಿಗೆ ಹಾಹಾಕಾರ ಕೂಡ ಉಂಟಾಗುವಂಥದ್ದು. ಮೂಲಭೂತ ಸೌಕರ್ಯಗಳಿಗೆ ದೊಡ್ಡ ಪೆಟ್ಟನ್ನು ಕೊಟ್ಟಂತಾಗುತ್ತೆ. ಕೊಲ್ಲಿ ದೇಶಗಳು 80% ಜಲ ಶುದ್ಧೀಕರಣವನ್ನು ಅವಲಂಬಿಸಿರುವಂಥದ್ದು. 80% ಜಲ ಶುದ್ಧೀಕರಣ. ಕುವೈತ್ 90%, ಸೌದಿ 70%, ಓಮನ್ 80% ಅವಲಂಬಿಸಿದೆ. ಇಲ್ಲಿ ದಾಳಿ ಮಾಡಿದರೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಅಮೆರಿಕ ಬೆದರಿಕೆಗಳಿಗೆ ಬಗ್ಗದ ಇರಾನ್ನಿಂದ ಪ್ರತಿ ದಾಳಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ದಿನೇ ದಿನೇ ತೀವ್ರಗೊಳ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ. ಹಾಗೆ ತನ್ನಲ್ಲಿರುವಂಥ ಕ್ಷಿಪಣಿಗಳನ್ನು ಕೂಡ ಇರಾನ್ ಬಳಸ್ತಾ ಇರುವಂಥದ್ದು ಹೆಚ್ಚಿನದಾಗಿ ಬಳಕೆಯನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಕಡೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇದ್ದಾರೆ, ಇನ್ನು ಕೆಲವೊಂದು ಕಡೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಇರಾನ್ನ ಸ್ಟ್ರೆಂತೆ ಅದು ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. 2000, 3000, 4000 ಕಿಲೋಮೀಟರ್ಸ್ ಆಗುವಂಥ ಕ್ಷಿಪಣಿಗಳಿದ್ದಾವೆ. ಖಂಡಾಂತರ ಕ್ಷಿಪಣಿಗಳು ಕೂಡ ಇರುವಂಥದ್ದು ಇರಾನ್ ಹತ್ರ. ಇನ್ನು ಅಬುದಾಬಿ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ಕಂಟಿನ್ಯೂ ಮಾಡಲಾಗಿದೆ. ಅಬುದಾಬಿ ಮೇಯ್ನ್ ಆಗಿ ಅಮೆರಿಕದ ಇನ್ವೆಸ್ಟ್ಮೆಂಟು ಕೂಡ ಅತಿ ಹೆಚ್ಚಾಗಿದೆ. ಅದನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗ್ತದೆ. ಯಾಕೆ ಅಬುದಾಬಿ, UAE ಮೇಲೆಲ್ಲ ದಾಳಿ ಮಾಡಲಾಗ್ತಾ ಇದೆ ಅಂದರೆ ಮೇನ್ ರೀಸನ್ ಅದೇ ಹತ್ರ ಇರುವಂಥದ್ದು. ಇಸ್ರೇಲ್ ಕಂಪೇರ್ ಮಾಡಿದ್ರೆ ಅಬುದಾಬಿ ತುಂಬ ಹತ್ರ. ಸೊ ಹೀಗಾಗಿ ಅದ್ರ ಮೇಲೆ ನಿರಂತರವಾಗಿ ದಾಳಿ ಮಾಡಲಾಗ್ತದೆ. ಹಾಗೆ ಅಮೇರಿಕ, ನಾನು ಹೇಳ್ತಾ ಇದ್ನಲ್ಲ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ಸಾಫ್ಟ್ವೇರ್ ಕಂಪ್ನಿಗಳು ಅಲ್ಲಿ ಜಾಸ್ತಿ ಇರುವಂಥದ್ದು. ಇದೆಲ್ಲವನ್ನು ಕೂಡ ಗುರಿಯಾಗಿಸಿಕೊಳ್ಳಲಾಗಿದೆ. ಅವಶೇಷಗಳು ಬಿದ್ದು ಒಬ್ಬ ಭಾರತೀಯನಿಗೆ ಗಾಯ ಕೂಡ ಆಗಿದೆ ಈ ದಾಳಿಯಿಂದ. ಅಬುದಾಬಿಯ ಅಲ್ ಶೆವಾಮೆಕ್ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಭಾರತೀಯ ಬಚಾವಾಗಿದ್ದಾರೆ. ಅಬುದಾಬಿ ಮಾಧ್ಯಮ ಕಚೇರಿಯಿಂದ ಮಾಹಿತಿಯನ್ನು ಕೊಡಲಾಗಿದೆ. ದಾಳಿಯಾದಂಥ ವಿಚಾರ, ಒಬ್ಬ ಗಾಯಗೊಂಡಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ
ರಣಭೀಕರ ಯುದ್ಧ ಕಂಟಿನ್ಯೂ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ದಿನೇ ದಿನೇ ಅಲ್ಲಿ ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಿದೆ. ಅಲ್ಲಿ ಪ್ರಮುಖವಾಗಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. 48 ಅವರ್ಸಲ್ಲಿ 24 ಅವರ್ಸ್ ಮುಗ್ದೋಗಿದೆ. 24 ಅವರ್ಸ್ ಆದ ನಂತರ ಮತ್ತೊಂದು ಹಂತಕ್ಕೆ ಹೋಗುತ್ತಾ, ಮತ್ತೊಂದು ಭೀಕರ ಪರಿಸ್ಥಿತಿ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತಾ ಅಂತ? ಪೃಥ್ವಿ, ನಿಜಕ್ಕೂ ಟ್ರಂಪ್ ಕೊಟ್ಟಿರ್ತಕ್ಕಂಥ 48 ಅವರ್ಸಲ್ಲಿ ನೀವು ಹೇಳ್ದಂಗೆ 24 ಅವರ್ಸ್ ಮುಗಿದೋಗಿದೆ. ಹರ್ಮುಜ್ ಜಲಸಂಧಿ ಏನಿದೆ ಅದನ್ನು ಓಪನ್ ಮಾಡಬೇಕು, ಅಲ್ಲಿ ಸ್ಟ್ರಕ್ ಮಾಡಿರ್ತಕ್ಕಂಥ ಹಡಗುಗಳನ್ನ ಬಿಡಬೇಕು, ಇಲ್ಲದೆ ಹೋದ್ರೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಆಲ್ರೆಡಿ ಒಂದು 2,500 ಸೈನಿಕರಿರ್ತಕ್ಕಂಥ ಒಂದು ಹಡಗನ್ನು ಹರ್ಮುಜ್ ಜಲಸಂಧಿ ಹತ್ರ ಕಳಿಸಿದ್ದಾರೆ ಅಂತಕ್ಕಂಥದ್ದು ರಿಪೋರ್ಟ್ ಇದೆ. ಬಹುಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ನಿನ್ನೆಯಿಂದ ಅಮೇರಿಕಾ ವಾರ್ ಶುರು ಮಾಡಿದೆ. ಸೊ ಮನುಷ್ಯನಿಗೆ ತುಂಬ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಗಲ್ಫ್ ರಾಷ್ಟ್ರಗಳಲ್ಲಿ ಬಹುತೇಕ ರಾಷ್ಟ್ರಗಳು ಎಲ್ಲ ಸಮುದ್ರದ ನೀರನ್ನು ಪ್ಯೂರಿಫಿಕೇಷನ್ ಮಾಡಿ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾವೆ, ವಾಟರ್ ಪ್ಲಾಂಟ್ಗಳನ್ನ ಮಾಡ್ಕೊಂಡಿದ್ದಾವೆ. ಎಬೋವ್ 70%, 70, 80, 90% ಅಷ್ಟು ಸಮುದ್ರದ ನೀರಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸಮುದ್ರ ದಡಗಳಲ್ಲಿ ವಾಟರ್ ಪ್ಲಾಂಟ್ಗಳನ್ನ ಮಾಡ್ಕೊಂಡು ಪ್ಯೂರಿಫಿಕೇಷನ್ ಮಾಡಿ ನಗರಗಳಿಗೆಲ್ಲ ಸಪ್ಲೈ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇರ್ತಕ್ಕಂಥದ್ದು ಗಲ್ಫ್ ರಾಷ್ಟ್ರಗಳಲ್ಲಿ. ಹೀಗಾಗಿ ಅಮೇರಿಕಾ ಈಗ ಕಡೆಯದಾಗಿ ಮೊದಲನೇ ಏನು ಮಾಡ್ತು, ಗ್ಯಾಸ್ ಬಂಕರ್ಗಳನ್ನ ಎಲ್ಲೆಲ್ಲಿ ಗ್ಯಾಸ್ ಸ್ಟಾಕ್ ಮಾಡಿದ್ರು ಮತ್ತು ಅದ್ರದ್ದು ದಾಳಿ ಮಾಡಿದರು. ಗ್ಯಾಸ್ ಆದಮೇಲೆ ಪೆಟ್ರೋಲ್ ತೈಲಕ್ಕೆ ಬಂದರು. ಸೊ ಅದು ಕೂಡ ಏನೋ ಅಟ್ಯಾಕ್ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ನೋಡಿದ್ರೆ. ಆಮೇಲೆ ಪವರ್ ಪ್ಲಾಂಟ್ಗಳನ್ನ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ. ಆಮೇಲೆ ಎಲೆಕ್ಟ್ರಿಸಿಟಿ ಸಪ್ಲೈಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕೆ ಅದನ್ನು ಕೂಡ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಈಗ ಬಹುಮುಖ್ಯವಾಗಿ ಏನು ಮನುಷ್ಯನಿಗೆ ಬೇಕು, ನೀರು. ಆ ನೀರಿನ ಸಂಪರ್ಕವನ್ನೇ ಕಟ್ ಮಾಡುವಂಥ ಪ್ರಯತ್ನವನ್ನು ಅಮೇರಿಕ ಮಾಡ್ತಾ ಇದೆ. ಅಂದರೆ ಗಲ್ಫ್ ರಾಷ್ಟ್ರ ಅಂದರೆ ಇರಾನ್ ಅಷ್ಟೇ ಅಲ್ಲ, ಇತರೆ ನೀವು ಆಗಲೇ ಹೇಳ್ತಾ ಇದ್ರಿ ಕತಾರ್ ಕಡೆ ಎಲ್ಲ ಒಂದಿಷ್ಟು ಪ್ಲಾಂಟ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ. ಅಂದರೆ ಮೂಲಭೂತವಾಗಿ ಸಿಗ್ತಕ್ಕಂಥ ನೀರನ್ನೇ ಬಂದ್ ಮಾಡಿಬಿಟ್ರೆ, ನೀರು ಸಿಗದೆ ಹೋದರೆ ಬೇರೆ ರಾಷ್ಟ್ರಗಳು ಇರಾನ್ ಮೇಲೆ ಒತ್ತಡ ಇರುವಂಥ ಸಾಧ್ಯತೆ ಇದೆ. ಏನೋ ಕದನ ವಿರಾಮ ಅಂತ ಏನು ಅಮೇರಿಕ ಹೇಳ್ತಾ ಇದೆ, ಸೊ ಆ ವಿಚಾರಕ್ಕೆ ಏನಾದರೂ ಇರಾನ್ ಸ್ಪಂದಿಸುತ್ತಾ ಅಂತಕ್ಕಂಥದ್ದು ಗಲ್ಫ್ ರಾಷ್ಟ್ರಗಳು ಒತ್ತಡ ಇರ್ತಾವೆಲ್ಲ ಅಂತಕ್ಕಂಥದ್ದು ನೋಡಬೇಕು. ಹಾಗಾಗಿ ಒಂದು ಗಮನಿಸಬೇಕು ಪೃಥ್ವಿ, 24ನೇ ದಿನ ಸುಮಾರು 10 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ಒಟ್ಟಾರೆಯಾಗಿ ನೋಡೋದಾದರೆ. ಅದರಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಗ್ಯಾಸು ಮತ್ತು ಗ್ಯಾಸು ಮತ್ತು ಆಯಿಲು, ಏರ್ವೇಸು, ಟೂರಿಸಮ್ ಈ ಎಲ್ಲ ಕ್ಷೇತ್ರಗಳು ನೋಡೋದಾದರೆ ಸುಮಾರು 7ರಿಂದ 8 ಲಕ್ಷ ಕೋಟಿಯಷ್ಟು ಸದ್ಯಕ್ಕೆ ನಷ್ಟವಾಗಿದೆ ಅಂತಕ್ಕಂಥದ್ದು ರಿಪೋರ್ಟ್ ಇರುತ್ತೆ. ಒಂದು ಅಂದಾಜು ಲೆಕ್ಕ ಇದು. ಕರ್ನಾಟಕದ ಬಜೆಟ್ ಕಂಪೇರ್ ಮಾಡಿದರೆ 2 ಪಟ್ಟು, ಈ ಸಲ ಏನು 4 ಲಕ್ಷ ಕೋಟಿ ಇದೆ, ಅದನ್ನು ಕಂಪೇರ್ ಮಾಡಿ ನೋಡೋದಾದ್ರೆ ಅಂದರೆ ಎಷ್ಟೊಂದು ಅಭಿವೃದ್ಧಿ ಮಾಡ್ಬೋಯಿತ್ತು 10 ಲಕ್ಷ ಕೋಟಿ ಹಣದಲ್ಲಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಷ್ಟೊಂದು ಲಾಸ್ ಆಗಿದೆ. ಇರಾನ್ನಲ್ಲೇ ಸುಮಾರು ಮೊನ್ನೆ ಒಂದು ರಿಪೋರ್ಟ್ ಬಂತು, 17% ಲಾಸ್ ಆಗಿದೆ ಒಟ್ಟಾರೆ ಅಂತಕ್ಕಂಥದ್ದು. 17%ನ್ನು ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸುಮಾರು 5 ವರ್ಷ ಬೇಕು ಅಂತ ಹೇಳ್ತಿದ್ರೆ, ಈಗ ಈ ಪ್ರಮಾಣವನ್ನು ನೋಡಿದ್ರೆ 20% ದಾಟಿದೆ. ಒಂದು 6ರಿಂದ 7 ವರ್ಷ ಬೇಕು. ಏನೇನೋ ಮೂಲಭೂತ ಸೌಕರ್ಯಗಳೆಲ್ಲ ಲಾಸ್ ಆಗಿದೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸುಮಾರು 5-6 ವರ್ಷಗಳೇ ಬೇಕು. ಅಷ್ಟೊಂದು ಪ್ರಮಾಣದಲ್ಲಿ ನಷ್ಟ ಆಗ್ತಿದೆ ಇರಾನ್ನಲ್ಲಿ ಬಹುಮುಖ್ಯವಾಗಿ. ಹಾಗಾಗಿ 24ನೇ ದಿನ ಕಡೆಯದಾಗಿ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಏನು ಮಾಡ್ತಾರೆ ಟ್ರಂಪ್ ಅಂತಕ್ಕಂಥದ್ದು. ಇರಾನ್ ಏನಾದರೂ ಇಲ್ಲ ಕದನ ವಿರಾಮ ಅಮೇರಿಕ ಕೇಳ್ತಾ ಇದೆ, ನಾವು ಬಗ್ಗಲ್ಲ, ನಮ್ಮ ಕಂಡೀಷನ್ ಅವ್ರಿಗೆ ಒಪ್ಪಲ್ಲ ಅಂತಕ್ಕಂಥದ್ದು ಇತ್ತೀಚೆಗೇನೋ ವಿದೇಶಾಂಗ ಸಚಿವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ನಿನ್ನೆಯಿಂದಲೂ ಕೂಡ ನಾವು ನಿಲ್ಲಿಸೋದಿಲ್ಲ ವಾರ ಅಂತಿದ್ದಾರೆ. ಟ್ರಂಪ್ ಹೇಳ್ತಿದ್ದಾರೆ ಇಲ್ಲ ಇರಾನ್ನೇ ಕದನ ವಿರಾಮ ಕೇಳ್ತಾ ಇದೆ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಆದರೆ ಇಬ್ಬರದು ಕೂಡ ಓಪನ್ ಆಗಿ ಎಲ್ಲೂ ಅಂದರೆ ಒಂದು ಅಗ್ರಿಮೆಂಟಿಗೆ ಬರ್ತಿಲ್ಲ. ಅಂದರೆ ಅವ್ರ ಕಂಡೀಷನ್ಗೆ ಇವ್ರು ಒಪ್ತಿಲ್ಲ, ಇವ್ರ ಕಂಡೀಷನ್ಗೆ ಅವ್ರು ಒಪ್ತಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೆ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಹರ್ಮುಜ್ ಮೇಲೆ ಏನಾದರೂ ಅಮೇರಿಕ ಸೈನಿಕರನ್ನು ಕಳಿಸ್ತಾ ಇದೆ, ದಾಳಿ ಮಾಡಿದ್ದೇ ಆಗಿದ್ದಲ್ಲಿ ಮುಂದೇನಾದರೂ ಒಂದು 2-3 ದಿನದಲ್ಲಿ ಏನಾದರೂ ಒಂದು ಕನ್ಕ್ಲೂಷನ್ಗೆ ಬರುವಂಥ ಚಾನ್ಸಸ್ ಇದೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಲ್ಲಿ ಯುದ್ಧದಿಂದ ದೇಶದಲ್ಲಿ ಗ್ಯಾಸ್ ಟ್ರಬಲ್ ಅಂತೂ ತುಂಬ ಬಿಗಡಾಯಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲೂ ಇಲ್ಲೂ ಒಂದು ಸ್ವಲ್ಪ ಉಸಿರಾಡುವ ರೀತಿಯಲ್ಲಿ ಹೋಪ್ಸ್ ಅನ್ನು ಕೊಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. LPG ಪೂರೈಕೆ ಬಗ್ಗೆ ಕೇಂದ್ರದ ಸಮಾಲೋಚನೆ ಕೂಡ ನಿರಂತರವಾಗಿ ಆಗ್ತಾನೆ ಇದೆ. ಹೋಟೆಲ್ಗಳಿಗೆ ಇಂದಿನಿಂದ ಹೆಚ್ಚಿನ ಗ್ಯಾಸ್ ಅನ್ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಡಲಾಗಿದೆ. ಇಂದಿನಿಂದ ವಾಣಿಜ್ಯ ಸಿಲಿಂಡರ್ 50% ಪೂರೈಕೆ ಆಗುತ್ತಂತೆ. ಅಂತೆ ಕಂತೆಲಿದೆ. ಪೂರೈಕೆ ಆದ್ಮೇಲೆ ನೋಡಬೇಕು. ಗ್ಯಾಸ್ ಟ್ರಬಲ್ಗೆ ಕೇಂದ್ರದಿಂದ ಕೊನೆಗೂ ಮುಕ್ತಿಯನ್ನ ಕೊಡ್ಲಾಯ್ತಾ ಅನ್ನುವಂಥದ್ದಕ್ಕೆ ಉತ್ತರ ಅಂದ್ರೆ ಆ ಸಿಲಿಂಡರ್ಸ್ ಬಂದ ನಂತರನೇ. ಯಾಕೆಂದ್ರೆ ಹತ್ತತ್ರ ಬೆಂಗಳೂರು ಒಂದಕ್ಕೇನೆ 22,000ಕ್ಕೂ ಹೆಚ್ಚಿನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕು ಪ್ರತಿದಿನ. ಹೋಟೆಲ್ಗಳಿಗೆಲ್ಲ ಸಪ್ಲೈ ಆಗುವಂಥದ್ದು ಇದೆಯಲ್ಲ, ಅದಕ್ಕೆ 22,000ಕ್ಕೂ ಹೆಚ್ಚಿನ ಗ್ಯಾಸ್ ಸಿಲಿಂಡರ್ಗಳು ಬೇಕು. ಅರ್ಧ ಪೂರೈಸ್ತಾರೆ ಅಂದರೆ ಒಂದು 11,000 ಗ್ಯಾಸ್ ಸಿಲಿಂಡರ್ ಆದರೂ ಪೂರೈಕೆ ಆಗಬೇಕಲ್ವಾ? ಪೂರೈಕೆ ಆಗುತ್ತಾ? ಅದಕ್ಕೆ ಉತ್ತರ ಸಿಗಬೇಕು. 11,000 ಪೂರೈಕೆ ಆದರೆ ಓಕೆ, ಅವ್ರು ಹೇಳಿದಂತೆ ನಡ್ಕೊಂಡಿದ್ದಾರಪ್ಪ, 50% ಪೂರೈಕೆ ಆಗ್ತಾ ಇದೆಯಪ್ಪ ಅಂತ ಅಂದ್ಕೊಳ್ಬೋದು. ಇಲ್ಲ ಅಂದರೆ ಬರೀ ಭರವಸೆ ಅಷ್ಟೇ, ಮುಗ್ದೋಯ್ತಲ್ಲಿಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ,
ಅರ್ಧ ಅಂದರೆ 50% ಪೂರೈಕೆ ಮಾಡ್ತೀವಿ ಅಂತ ಹೇಳಿದಾರಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಹತ್ತತ್ರ ಒಂದು 20,000ಕ್ಕೂ ಹೆಚ್ಚಿನ ಪ್ರತಿದಿನ ಬೇಕಾಗಿರುವಂಥದ್ದು ಸಿಲಿಂಡರು ಬೆಂಗಳೂರಿಗೆ ಒಂದಕ್ಕೆ, ಅದು ಹೋಟೆಲ್ಗಳಿಗೆ 10,000ನಾದರೂ ಮಿನಿಮಮ್ ಪೂರೈಕೆ ಮಾಡಬೇಕಾಗತ್ತೆ. ಅದು ಎಲ್ಲಿಂದ ಪೂರೈಕೆ ಮಾಡ್ತಾ ಇದ್ದಾರೆ? ಈಗ ಆಲ್ರೆಡಿ ಬಂದಿದೆಯಾ, ಸಪ್ಲೈ ಆಗ್ತಾ ಇದೆಯಾ ಹೋಟೆಲ್ಗಳಿಗೆ? ಬಂದಾಗಿರುವಂಥ ಹೋಟೆಲ್ಗಳು ಇವತ್ತಿನಿಂದಾದರೂ ಓಪನ್ ಆಗುವಂಥ ಚಾನ್ಸಸ್ ಇದೆಯಾ? ಪೃಥ್ವಿ, ಇದುವರೆಗೆ ಯಾವುದೇ ಹೋಟೆಲ್ಗೂ ಕೂಡ 50% ಕಮರ್ಷಿಯಲ್ ಗ್ಯಾಸ್ನ ಪೂರೈಕೆ ಆಗಿಲ್ಲ. ಬಟ್ ಕಳೆದ 3 ದಿನದ ಹಿಂದೆ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನು ಹೊರಡಿಸುತ್ತೆ. ರಾಜ್ಯದ ಹೋಟೆಲ್ಗಳಿಗೆ, ಢಾಬಾಗಳಿಗೆ, ಈ ಕಮರ್ಷಿಯಲ್ ಉದ್ಯಮಗಳಿಗೆ ಬಳಕೆ ಮಾಡುವವರಿಗೆ ಒಂದು 20% ಹೆಚ್ಚುವರಿ, ಅಂದ್ರೆ ಈಗ 50% ಗ್ಯಾಸ್ ಅನ್ನ ಕಮರ್ಷಿಯಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ಸೂಚನೆ ಕೊಡುತ್ತೆ. ಸೊ ಇದರ ಬೆನ್ನಲ್ಲೇ ಆಹಾರ ಸಚಿವರು ಕೂಡ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ತೈಲ ಕಂಪನಿಗಳ ಜೊತೆ ಮಹತ್ವದ ಸಭೆಯನ್ನ ಬೆಳಗ್ಗೆ ಸುಮಾರು 10 ಗಂಟೆಯ ಹೊತ್ತಿಗೆ ಕರೆದಿದ್ದಾರೆ. ಅದಾದ ಮೇಲೆ 10:30 ಹೊತ್ತಿಗೆ ಅವರದೊಂದು ಸುದ್ದಿಗೋಷ್ಠಿ ಇರುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಅಂದ್ರೆ ಹೋಟೆಲ್ ಉದ್ಯಮಕ್ಕೆ ಎಷ್ಟು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡ್ತಾರೆ, ಬೇರೆ ಬೇರೆ ಉದ್ಯಮಕ್ಕೆ ಎಷ್ಟು ಗ್ಯಾಸ್ ಸಿಲಿಂಡರ್ ಅನ್ನ ಕೊಡ್ತಾರೆ, ಇದೆಲ್ಲವೂ ಕೂಡ ಆ ಒಂದು ಸುದ್ದಿಗೋಷ್ಠಿಯ ಬಳಿಕವೇ ಸ್ಪಷ್ಟವಾದಂತಹ ಚಿತ್ರಣ ಗೊತ್ತಾಗ್ತಾ ಹೋಗುತ್ತೆ. ಈ ಹಿಂದೆ ಕೂಡ ಒಂದ್ಸಲ ಕಮರ್ಷಿಯಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡ್ತೀವಿ, 20% ಸಿಗುವಂತಹ ನಿರೀಕ್ಷೆ ಇದೆ ಅಂತ ಹೋಟೆಲ್ ಉದ್ಯಮ ಹೇಳಿತ್ತು. ಬಟ್ ಆ ದಿವಸ ನೀವು ಗಮನಿಸಿದ್ರೆ ಕೇವಲ 1,000 ಸಿಲಿಂಡರ್ಗಳು ಮಾತ್ರ ಅವ್ರ ಪಾಲಿಗೆ ಸಿಕ್ಕಿರುವಂತದ್ದು. ಸೊ ಅದಾದ ಬೆನ್ನಲ್ಲೇ ಇವತ್ತಿನ ಸಭೆಯ ಬಳಿಕ 50% ಕಮರ್ಷಿಯಲ್ ಗ್ಯಾಸ್ ಸಿಗುವಂತಹ ನಿರೀಕ್ಷೆಯಲ್ಲಿ ಹೋಟೆಲ್ ಉದ್ಯಮ ಇದೆ. ಅವರು ಈಗಾಗಲೇ ಹೇಳ್ತಾ ಇರುವಂತದ್ದು ಇವತ್ತಿಂದ ನಮಗೆ ಸರಬರಾಜು ಆಗುತ್ತೆ, ಸೊ ಹಾಗಾಗಿ ಅದನ್ನ ನಂಬಿಕೊಂಡು ಬೆಂಗಳೂರಿನ ಅನೇಕ ಹೋಟೆಲ್ಗಳು ಓಪನ್ ಆಗ್ತಿವೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಬಟ್ ಇವರ ನಿರೀಕ್ಷೆ ಹುಸಿಯಾಗುತ್ತಾ, ನಿರೀಕ್ಷೆ ನಿಜವಾಗುತ್ತಾ ಅಂತ ಕಾದು ನೋಡಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಹೋಟೆಲ್ಗಳಿವೆ, ಬೆಂಗಳೂರಿನಲ್ಲಿ ಸುಮಾರು 44,000ಕ್ಕೂ ಅಧಿಕ ಹೋಟೆಲ್ಗಳಿವೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ ದಿನಕ್ಕೆ 3 ರಿಂದ 4 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕಾಗತ್ತೆ. ಸೊ 50% ಪೂರೈಕೆ ಆದ್ರೂ ಕೂಡ ಅರ್ಧದಷ್ಟು ಉದ್ಯಮ ಚೇತರಿಕೆ ಕಂಡುಕೊಳ್ಳುತ್ತೆ. ಈಗಾಗಲೇ PC ರಾವ್ ಅವರು ಹೇಳೋ ಪ್ರಕಾರ 150 ಕೋಟಿ ನಷ್ಟದ ಭೀತಿಯಲ್ಲಿ ಹೋಟೆಲ್ ಉದ್ಯಮ ಇದೆ. ಸೊ ಹಾಗಾಗಿ ಈ ನಷ್ಟವನ್ನ ಭರಿಸೋದಕ್ಕೆ ಇವರೇನು 50% ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದು ಅನಿವಾರ್ಯ. ಬಟ್ 50%ರಲ್ಲಿ ಇವರಿಗೆ ಎಷ್ಟು ಸಿಗುತ್ತೆ, ಹೋಟೆಲ್ ಉದ್ಯಮಕ್ಕೆ ಎಷ್ಟು ಸಿಗುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿರುವಂತದ್ದು ಪೃಥ್ವಿ. ಅಂದ್ರೆ ಈ 50% ಅಂತ ಹೇಳಿರುವಂತದ್ದು ಈ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಸೇರಿಸ್ಕೊಂಡು ಲೆಕ್ಕ ಹೇಳಿರುವಂತದ್ದ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರೇ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿದೆ, ಹೋಟೆಲ್ಗಳು ಬಂದಾಗಿದ್ದಾವೆ. ಬರೀ ಹೋಟೆಲ್ ಬಂದಾಗಿರುವಂಥದ್ದು ನಾನಾ ರೀತಿಯಾದಂಥ ಚೈನ್ ಲಿಂಕ್ ಹೊಡ್ತಾ ಅದು. ಅಲ್ಲಿ ಬಾಡಿಗೆ ಕಟ್ಟಬೇಕು, ಝೊಮ್ಯಾಟೋದವ್ರಿಗೆ ತೊಂದರೆ, ದಿನಸಿ ಅಂಗಡಿಯವ್ರಿಗೂ ಕೂಡ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರು ಕೂಡ ನಷ್ಟ. ಇವನ್ ಹಾಲಿನ ಬೂತ್ಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ. ಚೈನ್ ಲಿಂಕ್ ಅದು. ಸೊ ಹೀಗಾಗಿ ತುಂಬಾ ನೀಡ್ ಪ್ರಯಾರಿಟಿ ಬೇಸ್ ಮೇಲೆ ಏನಾದರೂ ಸಪ್ಲೈ ಆಗ್ತಾ ಇದೆಯಾ ಹೇಗೆ? 50% ಕಮರ್ಷಿಯಲ್ ಉದ್ಯಮಕ್ಕೆ ಕೊಡೋಕೆ ಹೇಳಿರೋದು. ಇದರಲ್ಲಿ ಹೋಟೆಲ್, ಡಾಬಾ ಇವೆಲ್ಲವೂ ಕೂಡ ಸೇರ್ಪಡೆ ಆಗುತ್ತೆ. ಬಟ್ ಜೊತೆಗೆ ಆಸ್ಪತ್ರೆಗಳಿಗೂ ಕೂಡ ಕೆಲವೊಂದಿಷ್ಟು ಅಂದ್ರೆ ಕ್ಯಾಂಟೀನ್ಗಳೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ, ಅಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗುತ್ತೆ. ಸೊ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಕೊಡ್ತಾರೆ, ಎಷ್ಟೆಷ್ಟು % ರಾಜ್ಯದಲ್ಲಿ ಮೀಸಲಿಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಕೇಂದ್ರದಿಂದ ಹೇಳಿದ್ದಾರೆ 50% ಪೂರೈಕೆ ಮಾಡಿ ಅಂತ. ಬಟ್ ಇವರು ತೈಲ ಕಂಪನಿಗಳ ಜೊತೆ ಸಭೆ ಮಾಡಿದ್ಮೇಲೆ ಆದ್ಯತೆಯ ಮೇರೆಗೆ ಎಷ್ಟು % ಅನ್ನ ಮೀಸಲಿಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂತದ್ದು. ಒಂದೊಮ್ಮೆ ಹೋಟೆಲ್ ಉದ್ಯಮದವರು ಕೇಳಿದಷ್ಟೇ 50% ಇವರೇನಾದ್ರೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ ಮೀಸಲಿಟ್ರೆ ಉದ್ಯಮ ಚೇತರಿಕೆ ಆಗುತ್ತೆ. ಕಳೆದ 12-13 ದಿನಗಳಿಂದ ಏನ್ ಇವ್ರು ಗ್ಯಾಸ್ ಇಲ್ಲ ಅಂತ ಪರದಾಟವನ್ನು ಅನುಭವಿಸ್ತಾ ಇದ್ರು, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದ್ ಸ್ವಲ್ಪ ಆದ್ರೂ ಇವರು ಚೇತರಿಕೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 100% ಇವ್ರಿಗೆ ಸಿಕ್ಲಿಲ್ಲ ಅಂತ ಹೇಳಿದ್ರು, 50% ಸಿಕ್ಕಿದ್ರು ಇವ್ರು ಚೇತರಿಕೆಯನ್ನ ಕಂಡುಕೊಳ್ತಾರೆ. ಆದ್ರೆ ಈ 50% ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಹೋಟೆಲ್ಗಳಿಗೆ ಅಂದ್ರೆ ಇವ್ರೇನ್ 50% ನಮಗೆ ಕೊಡಿ ಪೂರ್ತಿ ಅಂತ ಕೇಳ್ತಾ ಇದಾರಲ್ಲ, ಇವ್ರಿಗೆ ಎಷ್ಟು ಕೊಡ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೋಸ್ಕರನೇ ತೈಲ ಕಂಪನಿಗಳ ಜೊತೆ 10 ಗಂಟೆಯ ಸುಮಾರಿಗೆ ಆಹಾರ ಸಚಿವ ಮುನಿಯಪ್ಪ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯ ಬಳಿಕ ಯಾರ್ಯಾರಿಗೆ ಎಷ್ಟೆಷ್ಟು ಸಿಲಿಂಡರ್ ಅನ್ನ ಕೊಡ್ತಾರೆ ಅನ್ನುವಂತಹ ಚಿತ್ರಣ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 10:30 ಹೊತ್ತಿಗೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ಸ್ಪಷ್ಟವಾದ ಚಿತ್ರಣ ಸಿಗೋದು. ಸೊ ಹೋಟೆಲ್ ಸಂಘಟನೆಯವರು ಹೇಳ್ತಾ ಇರೋದೇನಂದ್ರೆ, ಈಗಾಗಲೇ ನಾವು ಪರ್ಯಾಯ ವ್ಯವಸ್ಥೆ ಮೊರೆ ಹೋಗಿದ್ದೇವೆ, ಇಂಡಕ್ಷನ್ ಮೊರೆ ಹೋಗಿದ್ವಿ, ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ಸೌದೆ ಒಲೆ ಮೊರೆ ಹೋಗಿದ್ವಿ, ಹೋಟೆಲ್ ನ ಹೊರಗಡೆ ಸೌದೆ ಒಲೆಯನ್ನ ಇಟ್ಕೊಂಡ್ರೆ ಅಲ್ಲಿರುವಂತಹ ಪ್ಯಾಸೇಜ್ ಎಲ್ಲ ಒಡೆದು ಹೋಗ್ತಾ ಇದೆ ಹೀಟ್ಗೆ, ಅದಕ್ಕೆ ಅದರದೇ ಆದಂತಹ ವಾತಾವರಣ ಬೇಕು, ಅದು ಬೆಂಗಳೂರಿನಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ. ಸೊ ಜೊತೆಗೆ ಆಶ್ರಮಗಳು ಕೂಡ ಪರದಾಟವನ್ನು ಅನುಭವಿಸ್ತಾ ಇದ್ದೇವೆ. ಇದೆಲ್ಲ ವಿಚಾರವನ್ನು ಕೂಡ ನ್ಯೂಸ್ 18 ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಸೊ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಸಿಲಿಂಡರ್ ಸಿಗುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕಾಗಿರುವಂತದ್ದು. ಪೃಥ್ವಿ, ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಸಮಸ್ಯೆ ಅಂತೂ ಅವ್ಯಾಹತವಾಗಿ ಕಾಡ್ತಾ ಇದೆ. ಡೀಸೆಲ್ ಸ್ಟವ್ ಮೊರೆ ಹೋಗಿರುವಂಥದ್ದು ಹೋಟೆಲ್ ಮಾಲೀಕರು ಏನೇನೆಲ್ಲ ಪರ್ಯಾಯವಾಗಿ ಯೂಸ್ ಮಾಡಬಹುದು ಅದೆಲ್ಲವನ್ನು ಕೂಡ ಟ್ರೈ ಮಾಡ್ತದೆ. ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತಾರಲ್ಲ, ಆ ರೀತಿಯಾಗಿ ಪಾಪ ಹೋಟೆಲ್ ಉದ್ಯಮವನ್ನು ನಡೆಸುವಂಥ ನಿಟ್ಟಿನಲ್ಲಿ ಮಾಲೀಕರು ಟ್ರೈ ಮಾಡ್ತಾರೋ. ಕೆಲವರು ಸೌದೆ ಒಲೆಯನ್ನು ಉಪಯೋಗ ಮಾಡಲಿಕ್ಕೆ ಅವಕಾಶ ಇದ್ದರೆ, ಸ್ಥಳದ ಅವಕಾಶ ಇದ್ದರೆ ಯೂಸ್ ಮಾಡ್ತಾ ಇದ್ದಾರೆ.
ಕೆಲವರು ಬಾಯ್ಲರ್ ಯೂಸ್ ಮಾಡ್ತಾ ಇರುವಂಥದ್ದು, ಸ್ಟೀಮ್ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡೀಸೆಲ್ ಸ್ಟವ್ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು ಕೆಲವರು. ಬೆಂಗಳೂರಿನ ಕದಂಬ ಹೋಟೆಲ್ನಲ್ಲಿ ಡೀಸೆಲ್ ಸ್ಟವ್ ಅನ್ನು ಬಳಕೆ ಮಾಡಲಾಗ್ತದೆ. ಬಸವೇಶ್ವರ ನಗರದಲ್ಲಿರುವಂಥ ಕದಂಬ ಹೋಟೆಲ್ನ ಪಾರ್ಟಿ ಹಾಲ್ನಲ್ಲಿ ಪ್ರೀ ಬುಕ್ಕಿಂಗ್ ಮಾಡಲಾಗಿತ್ತು. ಸೀಮಂತ ಕಾರ್ಯಕ್ಕೆ ಹಾಲ್ ಬುಕ್ ಮಾಡಲಾಗಿದೆ. ಈಗ ಅಡುಗೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಡೀಸೆಲ್ ಸ್ಟವ್ ಬಳಕೆಗೆ ಮುಂದಾಗಿದ್ದಾರೆ ಮಾಲೀಕರು. ಇಂದು ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ಆಗುವಂಥ ಸಾಧ್ಯತೆ ಬರ್ತಿದ್ದಂಗೆ ಎಲ್ಲರಿಗೂ ಕೂಡ ಸಿಕ್ಬಿಡೋದಿಲ್ಲ. ಎಷ್ಟು ಸಿಗುತ್ತೆ 50% ಅನ್ನುವಂಥ ಸುಮ್ಮನೆ ಲೆಕ್ಕಕ್ಕೆ ಹೇಳ್ಬೋದೇನೋ, ಆದರೆ ನಿಜಕ್ಕೂ ಅಷ್ಟು ಸಪ್ಲೈ ಆಗುತ್ತಾ? ನಾನು ಹೇಳ್ತಾ ಇದ್ನಲ್ಲ, 10,000ಕ್ಕೂ ಹೆಚ್ಚಿನ ಸಿಲಿಂಡರ್ ಪೂರೈಕೆ ಆಗಬೇಕಾಗುತ್ತೆ. ಬೆಂಗಳೂರು ಒಂದಕ್ಕೆ 50% ಅವರು ಸಪ್ಲೈ ಮಾಡ್ತೀವಿ ಅನ್ನುವಂಥದ್ದೇ. ಆದರೆ ಸದ್ಯ ಡೀಸೆಲ್ ದರ ಲೀಟರ್ಗೆ 90 ರೂಪಾಯಿ ಇದೆ. ಅನಿವಾರ್ಯವಾಗಿ ಡೀಸೆಲ್ ಸ್ಟವ್ ಬಳಕೆ ಮಾಡಲಾಗ್ತಾ ಇದೆ. ಅವಕಾಶ ಇರೋರು ಮಾಡ್ತಾ ಇದ್ದಾರೆ. ಇನ್ನು ಕದಂಬ ಹೋಟೆಲ್ ಸಿಬ್ಬಂದಿ ಭೂಷಣ್ ಅವರನ್ನು ನಮ್ಮ ಪ್ರತಿನಿಧಿ ಪ್ರಗತಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಕೇಳೋಣ. ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯ ಹಿನ್ನೆಲೆ ಹೋಟೆಲ್ ಕದಂಬದಲ್ಲೇ ಡೀಸೆಲ್ ವಲಯ ಮೊರೆ ಹೋಗಿರುವಂಥದ್ದು. ಹಾಗಾದ್ರೆ ಡೀಸೆಲ್ ಮೊರೆ ಯಾವ ರೀತಿಯಾಗಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ಡೀಸೆಲ್ ವಲಯನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಾಟ್ ಡಾಟ್ ಆಗಿ ಅದೊಂದು ಟ್ಯಾಪ್ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಚಿಕ್ಕದಾಗಿ ಡೀಸೆಲ್ ಬೀಳ್ತಾ ಹೋಗುತ್ತೆ. ಅಲ್ಲಿ ಡೀಸೆಲ್ ಬೀಳ್ತಾ 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 ಈ ಕಡೆ ಒಲೆ ಏನಿರುತ್ತೆ ಇದು ಉರಿಯುತ್ತೆ. ಇಲ್ಲಿ ಒಳಗಡೆ ಇರುವಂತಹ ಐಟಮ್ಸ್ ಎಲ್ಲವೂ ಕೂಡ ಸ್ಟೀಮ್ ಆಗಿ ಅನ್ನ ಆಗಲಿ ರಸಮ್ ಆಗಲಿ ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕಮರ್ಷಿಯಲ್ ಗ್ಯಾಸ್ ಸಮರ್ಪಕವಾಗಿ ಪೂರೈಕೆ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ಸನ್ನು ಹೋಟೆಲ್ ಉದ್ಯಮದವರು ಕಂಡುಕೊಳ್ತಾ ಇದ್ರು. ಸೊ ಈ ಡೀಸೆಲ್ ಒಲೆ ಕೂಡ ಅದರ ಒಂದು ಭಾಗವೇ. ಇದು ವರ್ಕೌಟ್ ಆಗುತ್ತಾ, ದಿನಕ್ಕೆ ಎಷ್ಟು ಲೀಟರ್ ಡೀಸೆಲ್ ಬೇಕಾಗತ್ತೆ, ಅದು ಯಾವ ರೀತಿಯಾಗಿ ಅಡುಗೆ ತಯಾರು ಮಾಡ್ತಾರೆ ಅದೆಲ್ಲವನ್ನು ಕೂಡ ಹೇಳೋದಕ್ಕೆ ನನ್ನ ಜೊತೆಗೆ ಈ ಹೋಟೆಲ್ನ ಸಿಬ್ಬಂದಿ ಭೂಷಣ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಒಟ್ಟು ಎಷ್ಟು ಡೀಸೆಲ್ ಬೇಕಾಗುತ್ತೆ ಒಂದು ದಿನಕ್ಕೆ? ಎಷ್ಟೇ ಟೈಮ್ ತಗೊಳುತ್ತೆ ಇದು ಅಡುಗೆ ಆಗೋಕ್ಕೆ ಅಂತ? ಆಗಲಿಕ್ಕೆ ಈಗ ಮೇಡಮ್ ತುಂಬ ಡೀಸೆಲ್ ಬೇಕಾಗುತ್ತೆ. 1 ಅವರ್ಗೆ ಒಂದು 3 ರಿಂದ 4 ಲೀಟರ್ ತೊಗೊಳುತ್ತೆ. 1 ಅವರ್ಗೆ 4 ಲೀಟರ್ ಡೀಸೆಲ್ ಅಂದರೆ ಈಗ ಗ್ಯಾಸ್ ಸಿಗದೆ ಇರೋ ಕಾರಣ ನಾವು ಇದರ ಮಾಡಲೇಬೇಕಾಗತ್ತೆ. ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ಡೀಸೆಲ್ಗೂ ರೇಟ್ ಇದೆ, ಆದರೂ ಗ್ಯಾಸ್ ಸಿಗ್ತಾ ಇಲ್ಲಲ್ಲ, ಏನಾದರೂ ಬೇರೆ ಆಲ್ಟರ್ನೇಟ್ ಆಗಿ ಮಾಡ್ತಾಯಿದ್ದೀವಿ. ಯಾವ್ಯಾವ ಅಡುಗೆ ಮಾಡ್ತೀರಾ ಇದರಲ್ಲಿ? ಏನು ಕತೆ ಅಂತ? ಇದರಲ್ಲಿ ಸಾಂಬಾರು, ರಸಮ್, ಸಾಗು ಎಲ್ಲ ಐಟಮ್ ಮಾಡ್ತಾಯಿದ್ದೀವಿ. ಮತ್ತು ತರಕಾರಿ ಬಾಯ್ಲ್ ಮಾಡಲಿಕ್ಕೆ, ಆಲೂಗಡ್ಡೆ ಬಾಯ್ಲ್ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಒಂದು ದಿನಕ್ಕೆ ಎಷ್ಟೊತ್ತು ಉರಿಸ್ತೀರಾ ಈ ಡೀಸೆಲ್ ಒಲೆನ? ನಾವು 6 ರಿಂದ 7 ಅವರ್ ಮೇಲೆ ಓಡಿಸ್ತೀವಿ. ಪೂರೈಸುತ್ತಾ ಸರ್? ಅಂದರೆ ವರ್ಕೌಟ್ ಆಗುತ್ತಾ ನಿಮಗೆ ಇದು? ವರ್ಕೌಟ್ ಆಗಲ್ಲ, ಆದರೆ ಗ್ಯಾಸ್ ಇಲ್ಲದ ಕಾರಣ ಸ್ವಲ್ಪ ಇದು ಮಾಡ್ತಾಯಿದ್ದೀವಿ. ಜನಗಳಿಗೆ ಐಟಮ್ ಕೊಡಲೇಬೇಕಲ್ಲ ಮೇಡಮ್. ಈಗ ಎಲ್ಲೂ ಹೋಟೆಲ್ ಓಪನ್ ಇದ್ದರೆ ಎಲ್ಲ ಕಡೆಗೂ ಬರ್ತಾಯಿದೆ. ಗ್ಯಾಸ್ ಇಲ್ಲ ಅಂತ ಕ್ಲೋಸ್ ಮಾಡಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಏನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ಐಟಮ್ ಮಾಡ್ತಾಯಿದ್ದೀವಿ. ಮೆಜೆಸ್ಟಿಕಲ್ಲಿ ಇನ್ನೊಂದು ಬ್ರಾಂಚ್ ಇದೆಯಲ್ಲ, ಅಲ್ಲಿಗೂ ಇಲ್ಲಿಂದ ಸಪ್ಲೈ ಆಗ್ತಾ ಇದೆಯಾ ಹೆಂಗೆ? ಅಲ್ಲೂ ಸಹ ಇದೇ ಥರದ್ದೆಲ್ಲ ಮಾಡಿದ್ದಾರೆ ಮೇಡಮ್. ಅಲ್ಲೂ ಆಲ್ಟರ್ನೇಟ್ ಆಗಿ ಇದೇ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಐಟಮ್ ಆ ಕಡೆ ಹೋಟೆಲಿಂದ ಈ ಕಡೆ ಬರ್ತಾ ಇದೆ. ಇದಿಷ್ಟು ಹೋಟೆಲ್ನ ಸಿಬ್ಬಂದಿ ಹೇಳ್ತಾ ಇರುವಂತಹದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ರಾಜ್ಯದಲ್ಲಿ 2 ಉಪಚುನಾವಣೆ ನಡೀತಾ ಇರುವಂಥದ್ದು. ಅದಕ್ಕೆ ಇವತ್ತು ಮತ್ತೊಮ್ಮೆ ನಾಮಿನೇಷನ್ ಅನ್ನ ಸಲ್ಲಿಸಲಿಕ್ಕೆ ಕೆಲವು ಅಭ್ಯರ್ಥಿಗಳು ರೆಡಿ ಆಗಿದ್ದಾರೆ. ಅಧಿಕೃತವಾಗಿ ಬಿ ಫಾರ್ಮ್ ಇಟ್ಕೊಂಡು ಇವತ್ತು ಕೆಲವು ಅಭ್ಯರ್ಥಿಗಳು ನಾಮಿನೇಷನ್ ಅನ್ನ ಸಲ್ಲಿಸ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಒಮ್ಮೆ ನಾಮಿನೇಷನ್ ಮಾಡಿದ್ರು. ಒಳ್ಳೆ ಗಳಿಗೆ, ಒಳ್ಳೆ ದಿನ, ಒಳ್ಳೆ ಮುಹೂರ್ತ ಇತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಬಿ ಫಾರ್ಮ್ ಇಟ್ಕೊಂಡು ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ DCM ಇರ್ತಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಶ್ರೀನಿವಾಸ್ ಕೂಡ ನಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಹಾಗೆ ವೀರಣ್ಣ ಚರಂತಿಮಠ ಕೂಡ ಬಿ ಫಾರ್ಮ್ ಇಟ್ಕೊಂಡು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸಮರ್ಥ ನಾಮಿನೇಷನ್ ಸಂದರ್ಭದಲ್ಲಿ ಸಿಎಂ DCM ಉಪಸ್ಥಿತಿ ಇರ್ತಾರೆ. ಬಿಜೆಪಿಯ ಶ್ರೀನಿವಾಸ್ ಜೊತೆ BS ಯಡಿಯೂರಪ್ಪನವರು ಇರ್ತಾರೆ. ಹಾಗೆ GM ಸಿದ್ದೇಶ್ವರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಘಟಾನುಘಟಿ ನಾಯಕರೆಲ್ಲರೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ಸಂದರ್ಭದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ಬಾಗಲಕೋಟೆಯಲ್ಲಿ ಮಧ್ಯಾಹ್ನ ಉಮೇಶ್ ಮೇಟಿ ನಾಮಪತ್ರ, ದಾವಣಗೆರೆ ಬಳಿಕ ಬಾಗಲಕೋಟೆಗೆ ಸಿಎಂ ಮತ್ತು DCM ಹೋಗ್ತಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ 2 ಕಡೆನೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಮತ್ತೊಮ್ಮೆ ನಾಮಿನೇಷನ್ ಅನ್ನ ಸಲ್ಲಿಸ್ತಾರೆ ಬಿಜೆಪಿಯ ಬಿ ಫಾರ್ಮ್ನೊಂದಿಗೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಶೆಟ್ಟರ್ ಹಾಗೆ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ರ್ಯಾಲಿ ಕೂಡ ಇರುತ್ತೆ. ನಾಮಿನೇಷನ್ ನಾಳೆಯಿಂದ 2 ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ಶುರುವಾಗಲಿದೆ. ಪ್ರಚಾರದ ಭರಾಟೆ ಈಗ ಆಲ್ರೆಡಿ ಒಂದೊಂದು ರೌಂಡ್ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆಲ್ಲ ಕನ್ಫರ್ಮ್ ಆಗಿತ್ತು, ನಾವೇ ಅಭ್ಯರ್ಥಿಗಳು ಅಂತ ಗೊತ್ತಾಗಿತ್ತು, ಅವರೆಲ್ಲರೂ ಕೂಡ ಒಂದೊಂದು ರೌಂಡ್ ಪ್ರಚಾರವನ್ನು ಶುರು ಮಾಡಿಕೊಂಡಿದ್ರು. ಇವತ್ತು ನಾಮಿನೇಷನ್ ಆದ ಬಳಿಕ ಅದರ ವೇಗ ಇನ್ನಷ್ಟು ಜಾಸ್ತಿ ಆಗಲಿದೆ. ಯಾಕೆಂದರೆ ಸಮಯ ಸ್ವಲ್ಪ ಕಡಿಮೆನೇ ಇರುವಂಥ ಹಿನ್ನೆಲೆಯಲ್ಲಿ 2 ಪಕ್ಷಗಳಿಗೂ ಪ್ರತಿಷ್ಠೆ. ಆದರೆ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಗಂತೂ ತುಂಬ ದೊಡ್ಡ ಮಟ್ಟದಲ್ಲೇ ಚಾಲೆಂಜಸ್ ಇದ್ದಾವೆ ಇಲ್ಲಿ.
ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ದಾವಣಗೆರೆ ದಕ್ಷಿಣದಿಂದ ಮತ್ತೆ ಬಾಗಲಕೋಟೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಹಾಗೆ ಮಂಜುನಾಥ್. ಫಸ್ಟ್ ದಾವಣಗೆರೆ ಹೋಗೋಣ. ಕಾರ್ತಿಕ್, ಸಾಕಷ್ಟು ಹೈಡ್ರಾಮಾಗಳ ನಂತರ ಟಿಕೆಟ್ ಕೂಡ ಘೋಷಣೆ ಆಯಿತು. ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಭರಾಟೆ ಯಾವ ರೀತಿಯಾಗಿರುತ್ತೆ ಎರಡೂ ಪಕ್ಷದಿಂದ ಅಂತ? ಪ್ರತಿ ಉಪಚುನಾವಣೆಯ ಒಂದು ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆಯ ದಿನ. ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದಿಂದಲೂ ಕೂಡ ಇನ್ನೊಮ್ಮೆ ಒಂದು ಶೋಭಾಯಾತ್ರೆಯ ಮೂಲಕವಾಗಿ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಆರಂಭ ಆಗಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇವತ್ತಿನ ನಾಮಪತ್ರ ಸಲ್ಲಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾಮಪತ್ರ ಸಲ್ಲಿಕೆ ವೇಳೆ ಉಪಸ್ಥಿತರಿರ್ತಾರೆ. 11:30ಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಶ್ಯಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಶ್ಯಾಮನೂರು ಇವತ್ತು ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ನೊಂದಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಗಮನಿಸಬೇಕು ಪೃಥ್ವಿರಾಜ್, ಇಲ್ಲಿ ಕಾಂಗ್ರೆಸ್ಗೆ ಬಂಡಾಯವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಶೋಭಾಯಾತ್ರೆಯ ಮೂಲಕವಾಗಿ ಇವತ್ತು ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿಯೇ ಕಾಂಗ್ರೆಸ್ನಿಂದ ಬಂಡಾಯ ಎದ್ದಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರು ಕೂಡ ಇವತ್ತು ಪಾದಯಾತ್ರೆಯ ಮೂಲಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡ್ತಾ ಇದೆ. ಇದರ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಾಕಷ್ಟು ಸಚಿವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾಮಪತ್ರ ಸಲ್ಲಿಕೆ ವೇಳೆ ಹಾಜರಾಗಿರ್ತಾರೆ. ಬೃಹತ್ ಶೋಭಾಯಾತ್ರೆಯ ಮೂಲಕವಾಗಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಾಗುತ್ತೆ. ನಾಮಪತ್ರ ಸಲ್ಲಿಕೆಯು ಮುನ್ನ ಸಮರ್ಥ ಶ್ಯಾಮನೂರು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇದೇ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯು ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ್ ದಾಸ್ಕರಿಯಪ್ಪ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಉಪಸ್ಥಿತರಿರ್ತಾರೆ. ಪ್ರಮುಖವಾಗಿ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಎರಡು ಬಣವೂ ಕೂಡ ದಾವಣಗೆರೆಯಲ್ಲಿ ಸೃಷ್ಟಿಯಾಗಿತ್ತು. ಆದರೆ ಇವತ್ತು ಅವರ ಅಭ್ಯರ್ಥಿಯ ಪರವಾಗಿ ಎರಡೂ ಬಣದ ನಾಯಕರು ಉಪಸ್ಥಿತರಿರ್ತಾರೆ. ನಾಮಪತ್ರ ಸಲ್ಲಿಕೆ ವೇಳೆ GM ಸಿದ್ದೇಶ್ವರ್ ಇರಬಹುದು ಹಾಗೆ ರೇಣುಕಾಚಾರ್ಯ ಎರಡೂ ಬಣದ ನಾಯಕರ ಉಪಸ್ಥಿತಿಯಲ್ಲಿ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ನಾಮಪತ್ರವನ್ನು ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಸಲ್ಲಿಕೆಯನ್ನು ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಎರಡೂ ಪಕ್ಷಕ್ಕೂ ಅಷ್ಟೇ ಪ್ರತಿಷ್ಠೆಯ ಕಣ ಆಗಿದೆ. ಬಿಜೆಪಿ ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಹವಣಿಸ್ತಾ ಇದೆ. ಈ ಹಿಂದೆ ಏನು ಸೋಲಾಗಿತ್ತಲ್ಲ, ಆ ಸೋಲಿಗೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಪಡ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ST ಸಮುದಾಯದ ನಾಯಕ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಟಿಕೆಟನ್ನು ಕೂಡ ಬಿಜೆಪಿ ಘೋಷಣೆ ಮಾಡಿತ್ತು. ಅದರಲ್ಲಿ ಸಾಕಷ್ಟು ಚುನಾವಣಾ ತಂತ್ರಗಾರಿಕೆಯೂ ಕೂಡ ಅಡಗಿತ್ತು. ಅದರಂತೆ ಈಗ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಯೂ ಕೂಡ ಬಿಜೆಪಿಗೆ ವರದಾನವೇ ಆಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಗಮನಿಸಬೇಕು, ಕಾಂಗ್ರೆಸ್ ಪಕ್ಷದ ನಾಮಪತ್ರ ಸಲ್ಲಿಕೆ ವೇಳೆ ಅಲ್ಲಿ ಮುಸ್ಲಿಂ ನಾಯಕರು ಇರ್ತಾರಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಪೃಥ್ವಿರಾಜ್. ಓಕೆ, ನೋಡೋಣ ಏನಾಗುತ್ತೆ ಅಂತ. ಬಾಗಲಕೋಟೆಗೆ ಹೋಗೋಣ. ಮಂಜು, ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ನೆಕ್ ಟು ನೆಕ್ ಫೈಟ್ ಇರುವಂಥದ್ದು. ಇವತ್ತು ನಾಮಪತ್ರದ ಭರಾಟೆ ಇದೆ. ಕೋಟೆ ನಾಡಲ್ಲಿ ಹೇಗಿದೆ, ಯಾವ ರೀತಿಯಾಗಿ ಯಾವೆಲ್ಲ ನಾಯಕರು ಬಂದು ಭರ್ಜರಿ ಪ್ರಚಾರದಲ್ಲಿ ನಾಮಿನೇಷನ್ ಸಲ್ಲಿಕೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಉಪಚುನಾವಣೆಯ ಕಾವು ಅಸಲಿಗೆ ಇವತ್ತಿನಿಂದ ರಂಗೇರಿದ್ದೇನೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಅಧಿಕೃತವಾಗಿ ತಮ್ಮ ಶಕ್ತಿ ಪ್ರದರ್ಶನದೊಂದಿಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆಗಿರಬಹುದು, ಪ್ರಹ್ಲಾದ್ ಜೋಶಿ ಅವರು, ಶ್ರೀರಾಮುಲು ಅವರು, ಹೀಗೆ ಅನೇಕ ನಾಯಕರುಗಳ ದಂಡು ಈಗಾಗಲೇ ಬಾಗಲಕೋಟೆ ನಗರಕ್ಕೆ ಬಂದು ಬೀಡುಬಿಟ್ಟಿದೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ, ಅಂದ್ರೆ ಮುಚ್ಕಂಡಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಬಳಿಕ ನಾಮಪತ್ರವನ್ನು ಸಲ್ಲಿಸುವಂತಹ ಕೆಲಸಕ್ಕೆ ವೀರಣ್ಣ ಚರಂತಿಮಠ ಅವರು ಹೋಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾಯಕರು ಭಾಗಿಯಾಗ್ತಾರೆ. ಈ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇದೀಗ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿರುವಂತದ್ದು. ಇಲ್ಲಿ ಬಾಗಲಕೋಟೆಯ ಹಳೆ ನಗರದಲ್ಲಿರುವಂತಹ ಕಣವಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಒಂದು ರ್ಯಾಲಿ ಕೂಡ ನಡೆಯುತ್ತೆ. ಆ ಒಂದು ರ್ಯಾಲಿ ಏನು ಬಾಗಲಕೋಟೆಯ ಹಳೆ ನಗರದ ವಲ್ಲಭಾಯ್ ಚೌಕ್ ಆಗಿರಬಹುದು, ಹಳೆ ಪೋಸ್ಟ್ ಆಫೀಸ್ ಆಗಬಹುದು, ಈ ರೀತಿಯಾಗಿ ಮೆರವಣಿಗೆ ಸಾಗಿ ಬಳಿಕ ಬಸವೇಶ್ವರ ವೃತ್ತದಲ್ಲಿ ಆ ಒಂದು ಸಮಾವೇಶಗೊಳ್ಳುವಂತಹ ಸಾಧ್ಯತೆ ಇದೆ. ಅಲ್ಲಿ ಅಂದ್ರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ನಾಯಕರುಗಳು ಭಾಷಣವನ್ನ ಮಾಡ್ತಾರೆ. ಅದಾದ ಬಳಿಕ ಮಧ್ಯಾಹ್ನದ ವೇಳೆಗೆ 1 ಗಂಟೆಯಿಂದ ಕಾಂಗ್ರೆಸ್ನ ರ್ಯಾಲಿ ಕೂಡ ಆರಂಭ ಆಗುವಂತದ್ದು. ವಿದ್ಯಾಗಿರಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಲ್ ನಿಂದ ಅಲ್ಲಿ ಕಾಂಗ್ರೆಸ್ನ ರ್ಯಾಲಿ ಆರಂಭ ಆಗುತ್ತೆ. ಕಾಳಿದಾಸ್ ಸರ್ಕಲ್ ಮೂಲಕವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಅವರು, ಹೀಗೆ ಅನೇಕ ನಾಯಕರು ಕೂಡ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು ಹಾಗೆ ಕಾರ್ತಿಕ್, ನಿಮ್ಮೆಲ್ಲ ಸಂಪೂರ್ಣವಾದಂತಹ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳು. ನೀರಾನೆ ದಾಳಿಗೆ ಡಾಕ್ಟರ್ ಸಮೀಕ್ಷಾ ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಆರಂಭ ಆಗ್ತಾ ಇದೆ ಪೊಲೀಸರ ತನಿಖೆ. ಶಿವಮೊಗ್ಗ ಮೃಗಾಲಯದಲ್ಲಿ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ನೀರಾನೆ ದಾಳಿಗೆ ಡಾಕ್ಟರ್ ಸಮೀಕ್ಷಾ ಸಾವನ್ನಪ್ಪಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. CCF ನೇತೃತ್ವದಲ್ಲಿ ತನಿಖೆಯನ್ನ ಮಾಡಬೇಕು ಇಲಾಖೆವಾರು ಅಂತ. ಸ್ಥಳ ಮಹಜರ್ ಮುಗಿಸಿರುವಂಥದ್ದು ಪೊಲೀಸರು. ಈಗ ಆಲ್ರೆಡಿ CCTVಯ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡಿದ್ದಾರಂತೆ ಪೊಲೀಸರು. 4 ದಿನಗಳ ನಂತರ ಮರಣೋತ್ತರ ಪರೀಕ್ಷೆಯ ವರದಿ ಬರಲಿದೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಾ ಇದ್ದಾರೆ.
ಖಾಕಿ ಪಡೆ. ಸಮೀಕ್ಷಾ ರೆಡ್ಡಿ ಮೊಬೈಲ್ ಇಂದು FSLಗೆ ಹೋಗಲಿದೆ. ಸಮೀಕ್ಷಾ ರೆಡ್ಡಿ ಅವರ ಮೊಬೈಲನ್ನು FSLಗೆ ಕಳಿಸಲಾಗುತ್ತೆ. ಅಲ್ಲೇನಾದರೂ ಅವ್ರಿಗೆ ಕೆಲಸದ ಒತ್ತಡ ಇತ್ತಾ ಅಥವಾ ಯಾರಾದರೂ ಒತ್ತಡ ಹಾಕಿದ್ರಾ, ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಗಳಿತ್ತಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಸ್ಥಳಕ್ಕೆ ಹೋಗಲಿಕ್ಕೆ ಯಾರಾದರೂ ಸೂಚನೆಯನ್ನು ಕೊಟ್ಟಿದ್ರಾ, ಒತ್ತಡ ಇತ್ತಾ ಅನ್ನುವಂಥದ್ದೇ ಇಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆ. ಸಮೀಕ್ಷಾ ಜೊತೆಗಿದ್ದವರ ವಿಚಾರಣೆಗೂ ಕೂಡ ರೆಡಿಯಾಗಿದ್ದಾರೆ ಪೊಲೀಸರು. ಇದುವರೆಗೂ UDR ದಾಖಲಿಸಿಕೊಂಡಿರುವಂಥದ್ದು ತುಂಗಾನಗರ ಪೊಲೀಸರು. FIR ದಾಖಲಿಸಿಕೊಳ್ಳದೆ UDR ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸೊ ಹೀಗಾಗಿ ಈ ತನಿಖೆಯ ನಂತರ FIR ದಾಖಲಾಗುತ್ತೆ. ಯಾರ್ದಾದ್ರೂ ಒತ್ತಡ ಇತ್ತಾ, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಂಡ ಬಳಿಕ ಈ ಪ್ರಕರಣದಲ್ಲಿ ಏನು ಮಾಡಬೇಕು ಅದನ್ನು ಕಂಟಿನ್ಯೂ ಮಾಡ್ತಾರೆ ಪೊಲೀಸರು. ಈ ಸಮೀಕ್ಷಾ ರೆಡ್ಡಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕೆಂದರೆ ಡ್ಯೂಟಿ ಡಾಕ್ಟರ್ ಇರಲಿಲ್ಲ, ಸರಿಯಾದಂಥ CCTVಗಳು ಕೂಡ ವರ್ಕ್ ಆಗ್ತಾ ಇರಲಿಲ್ಲ, ಅಥವಾ ಅದನ್ನು ಬೇಕು ಅಂತಲೇ ಡಿಲೀಟ್ ಮಾಡಲಾಗಿದೆಯಾ, ಇಲ್ಲಿ ಒತ್ತಡ ಇತ್ತಾ ಸಮೀಕ್ಷಾಗೆ, ಈ ರೀತಿಯಾಗಿ ನೂರಾರು ಪ್ರಶ್ನೆಗಳಿದ್ದಾವೆ. ಮೇಯ್ನ್ ಆಗಿ ನಿರ್ಲಕ್ಷ್ಯ ಅಂತೂ ಬೇಜವಾಬ್ದಾರಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಇನ್ನು ಡಾಕ್ಟರ್ ಸಮೀಕ್ಷಾ ರೆಡ್ಡಿಗೆ ಕೆಲಸದ ಒತ್ತಡ ಅನ್ನುವಂಥ ವಿಚಾರ ಇದೆಯಲ್ಲ, ಅದು ಕೂಡ ಪ್ರಶ್ನೆಯನ್ನು ಹುಟ್ಟಾಕಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಚಾರ್ಟ್ ಹೇಳ್ತಾ ಇದೆ ಬೇರೊಂದು ಕತೆ ಅಂತ. ಋತುಚಕ್ರದ ಸಮಸ್ಯೆ ವೇಳೆಯೂ ಕೂಡ ಸಿಕ್ಕಿಲ್ಲ ರಜೆ ಅಂತ ಹೇಳಲಾಗ್ತಾ ಇದೆ. ವಾಟ್ಸಪ್ನಲ್ಲಿ ಅಧಿಕಾರಿಗೆ ಮೆಸೇಜ್ ಅನ್ನು ಕಳಿಸಿದ್ರಂತೆ ಸಮೀಕ್ಷಾ. ಕಾರ್ಯನಿರ್ವಾಹಕ ನಿರ್ದೇಶಕ ಅಮರಾಕ್ಷಕರಿಗೆ ಮೆಸೇಜ್ ಅನ್ನ ಮಾಡಲಾಗಿದೆ. ಆಫೀಸ್ಗೆ ಬಂದು ಮೀಟ್ ಮಾಡಲಿಕ್ಕೆ ಹೇಳಿದ್ರಂತೆ ಅಧಿಕಾರಿ. ರಜೆ ನೀಡದೆ ಕೆಲಸಕ್ಕೆ ಬನ್ನಿ ಅಂತ ಹೇಳಿದ್ರ ಮೃಗಾಲಯದ ಇಡಿ ಅನ್ನುವಂಥ ಪ್ರಶ್ನೆ ಇದೆ. ಕೆಲಸದ ಒತ್ತಡದಿಂದ ಬಳಲ್ತಾ ಇದ್ರ ಡಾಕ್ಟರ್ ಸಮೀಕ್ಷಾ ರೆಡ್ಡಿ. ಈ ವಾಟ್ಸಪ್ ಚಾಟ್ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ಹಬ್ಬದ ದಿನವೂ ಕೂಡ ಯಾಕೆ ಸಮೀಕ್ಷಾಗೆ ರಜೆಯನ್ನ ಕೊಟ್ಟಿರಲಿಲ್ಲ, ಕೆಲಸದ ಒತ್ತಡದಿಂದ ಏನಾದರೂ ತುಂಬಾ ಒತ್ತಡದಲ್ಲಿದ್ರ ಸಮೀಕ್ಷಾ, ಮೃಗಾಲಯದ ಪ್ರಾಣಿಗಳ ಸಾವಿನಿಂದ ಹೆಚ್ಚಾಗ್ತಾ ಇದೆ ಕೆಲಸದ ಒತ್ತಡ ಅಂತ ಹೇಳಲಾಗ್ತದೆ.